ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ತುಂಬ ಸೀರೆಗಳು ಕಲೆಕ್ಷನ್ಸ್ ಬಂದಿದೆ. ಟೆಂಪಲ್ ಸ್ಯಾರಿಯಲ್ಲಿ ಬಂದಿದೆ, ಗ್ಯಾಪ್ ಬಾರ್ಡರ್ ಸೀರೆಗಳಲ್ಲಿ ಬಂದಿದೆ, ಬೇರೆ ಬೇರೆ ಥರ ಸೀರೆಗಳು ತುಂಬ ಬಂದಿದೆ. 3 ದಿನ ವಿಡಿಯೋ ಮಾಡಿದ್ದಿಲ್ಲ. ಏನಕ್ಕೆ ಅಂತಂದರೆ ನೋಡಿ, ಹ್ಯಾಂಡ್ಲೂಮಲ್ಲಿ ಸೀರೆಗಳನ್ನ ತೊಗೊಂಡು ಬಂದು ನಿಮಗೆ ತೋರಿಸ್ಬೇಕು ಅಂತಂದರೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ಇನ್ನೊಂದು ಪ್ರಾಬ್ಲಮ್ ಏನಾಗ್ಬಿಡ್ತು ಅಂತಂದರೆ, ನಮಗೆ ಏನ್ರಿ ವಿಡಿಯೋದಲ್ಲಿ ತೋರಿಸ್ತೀರಿ ಸೀರೆಗಳು, ನೀವು ಜಲ್ದಿ ಮತ್ತೆ ಬಂದು ಕೇಳಿದ ತಕ್ಷಣ ಇದು ಸೇಲ್ ಆಗಿದೆ ಅಂತ ಇರ್ತೀರಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಸ್ವಲ್ಪ ಕಲೆಕ್ಷನ್ಸ್ನ ಕೂಡಿಸ್ಕೊಂಡು ಜಸ್ಟ್ ಕಲೆಕ್ಷನ್ಸ್ ಬಂದಿದೆ ನಮ್ಮ ಹತ್ರ. ಯಾವ್ಯಾವ ಥರ ಸೀರೆ ಬಂದಿದೆ, ಏನು ಸ್ವಲ್ಪ ಡಿಫ್ರೆನ್ಸ್ ಏನಾಗಿದೆ, ಯಾವುದಕ್ಕೆ ಯಾವ ಥರ ಜರಿ ಬಳಸಿದ್ದೀವಿ, ಹೆಂಗೆ ಕೊಡ್ತಾ ಇದೀವಿ, ನಿಮ್ಗೆ ಈ ಸೀರೆಗಳು ಹೆಂಗೆ ಬರ್ತಾ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಕಡಿಮೆ ರೇಟಿಂಗ್ ಕೂಡ ಸೀರೆ ಕೂಡ ತುಂಬ ಬಂದಿದೆ. ಸಾಧ್ಯವಾದರೆ ಈ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ, ಇಲ್ಲ ಅಂತಂದರೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸುವಂಥ ಕೆಲಸ ಮಾಡ್ತೀನಿ. ತುಂಬ ಒಳ್ಳೊಳ್ಳೆ ಸೀರೆ ಬಂದಿದೆ ಹ್ಯಾಂಡ್ಲೂಮಲ್ಲಿ, ನೀವು ನೋಡ್ಬೋದು. ಆ ಥರ ಸೀರೆ ಬಂದಿದೆ. ಯಾರಿಗಾದ್ರೂ ಬೇಕು ಅಂತಂದರೆ ನೀವು ಆನ್ಲೈನಲ್ಲಿ ಕೂಡ ಇದನ್ನು ಖರೀದಿ ಮಾಡ್ಬೋದು. ಕಲೆಕ್ಷನ್ಸ್ ಬಂದಿದೆ, ಕಲರ್ಸ್ ಇದೆ, ಅದನ್ನು ಯಾವ ರೀತಿ ಜರಿ ಬಳಸಿದ್ದೀವಿ, ಹೆಂಗೆ ರೆಡಿಯಾಗಿದೆ, ಇದನ್ನೆಲ್ಲದನ್ನು ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಎಲ್ಲ ಸೀರೆಗಳನ್ನ ನಿಮ್ಗೀಗ ತೋರಿಸುವಂಥ ಪ್ರಯತ್ನ ಮಾಡಿ. ನೋಡಿ, ಈ ಎಲ್ಲ ಸೀರೆ ನಾನು ಇವತ್ತು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಯಾವ ಥರ ಅಂತಂದರೆ, ಹ್ಯಾಂಡ್ಲೂಮಲ್ಲಿ ಟೆಂಪಲಲ್ಲಿ ಎಷ್ಟು ಸೀರೆ ಬಂದಿದೆ. ನಾನು ಭಾಳ ಸರಿ ಹೇಳಿರೋದನ್ನ ಮತ್ತೊಂದು ಸರಿ ರಿಪೀಟ್ ಮಾಡ್ತೀನಿ ನಿಮಗೆ. ನೀವು ನೋಡ್ಬೋದು ಈ ಸೀರೆಗಳನ್ನ ಸಿಂಪಲ್ ಪಲ್ಲೋಲ್ಲಿ ಕೊಟ್ಟಿರೋದು, ಹ್ಯಾಂಡ್ಲೂಮಲ್ಲಿ ಡಬಲ್ ವಾರ್ಪಲ್ಲಿ ಮಾಡಿರೋದು ಈ ಸೀರೆನ. ಈ ಬಟ್ಟೆ ತುಂಬ ಚೆನ್ನಾಗಿರುತ್ತೆ. ಎಲ್ಲಾದರೂ ನೋಡಿದಾಗ ನೀವು ನೋಡ್ರಿ 6,000-7,000 ರೂಪಾಯಿಗೆ ಸೀರೆ ಇರುತ್ತೆ. ಬಟ್ ನೀವು ಅದು ಒಂದು ಬಾರಿ ವೇರ್ ಮಾಡಿದಾಗ ಆ ಸೀರೆನ ಮತ್ತೆ ವೇರ್ ಮಾಡೋಕ್ಕಾಗಲ್ಲ ನಿಮಗೆ. ಆದರೆ ಇದನ್ನು 10 ಬಾರಿ ವೇರ್ ಮಾಡಿದ್ರು ಸೀರೆ ಆ ಬ್ರಾಂಡ್ ಕಳ್ಕೊಳ್ಳಲ್ಲ ಸೀರೆ. ಈ ಥರ ಟೆಂಪಲಲ್ಲಿ ಎಷ್ಟು ಬಂದಿದೆ ಅಂತಂದರೆ, ನಿಮಗೆ ತುಂಬ ಸೀರೆ ಬಂದ್ಬಿಟ್ಟಿದೆ. ನೋಡಿ, ನಿಮ್ಗೆ ಇನ್ನೊಂದು ಮಾತು ಕೂಡ ಹೇಳ್ತೀನಿ. ಮಗ್ಗದಲ್ಲಿ ತಯಾರಾಗಿರೋ ಸೀರೆಗಳು ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕು ಅಂತಂದರೆ, ಮಗ್ಗದಿಂದ ಬಂದಾಗ ಸ್ವಲ್ಪ ರಫ್ನೆಸ್ ಇರುತ್ತೆ. ಅಂದರೆ ಹ್ಯಾಂಡ್ಲೂಮಲ್ಲಿ ಇದ್ರ ಮೇಲೆ ಜಸ್ಟ್ ಗಮ್ ಪಾಲಿಸ್ ಮಾಡಿದಾಗ ಸ್ವಲ್ಪ ರಫ್ನೆಸ್ ಇರುತ್ತೆ. ಎಷ್ಟು ಸೀರೆ ಬಂದಿದೆ ಅಂತಂದರೆ, ಇದು ಇಷ್ಟೊಂದು ಕಲೆಕ್ಷನ್ಸ್ ಬರೋವರೆಗೂ ನಾವು ನಿಮಗೆ ಫೋಟೋ ನಾವು ತೋರಿಸಲೇ ಇಲ್ಲ ನಿಮಗೆ. ಯಾಕೆ ತೋರಿಸಿಲ್ಲ ಅಂತಂದರೆ, ಸೀರೆಗಳು ಅಷ್ಟು ಜನ ನಮಗೆ ಈಗ ಸಬ್ಸ್ಕ್ರೈಬರ್ ಆಗಿಬಿಟ್ಟು ಇದು ಚಾನಲ್ ನೋಡ್ತಾ ಇದ್ದಾರೆ. ತುಂಬ ಜನ ಆನ್ಲೈನಲ್ಲಿ ಬುಕ್ ಮಾಡ್ತಾರೆ. ಇದಾದಮೇಲೆ ನೋಡಿ, ಮತ್ತೆ ನಮ್ಮ ಹತ್ರ ಇಲ್ಲಿ ಬಂದು ತಗೊಳ್ಳುವಂಥ ಕಸ್ಟಮರ್ಸ್ಗಳು, ಇವ್ರಿಗೆಲ್ಲರಿಗೂ ಸೀರೆ ಕೊಡೋದಿದೆ ಅಲ್ವಾ, ಇದು ಕೂಡ ತುಂಬ ಕಷ್ಟ. ಯಾಕಂದರೆ ಒಂದೇ ಕಲರ್ ಸೀರೆ ತುಂಬ ಜನಕ್ಕೆ ಇಷ್ಟ ಆಗ್ಬಿಡುತ್ತೆ. ಹಿಂಗಾದಾಗ ಏನಾಗುತ್ತೆ ಅಂತಂದರೆ, ಅವಾಗ ನಾವು ಯಾರಿಗೆ ಯಾವ ಸೀರೆನ ಕೊಡಬೇಕು ಅನ್ನೋದೇ ಗೊತ್ತಾಗಲ್ಲ. ನೋಡಿ, ಹಿಂಗೆ ನಾನು ತೋರಿಸೋ ಸೀರೆಗಳನ್ನ ಏನು ಮಾಡಿರ್ತಾರೆ ಅಂತಂದರೆ, ಒಬ್ಬರಲ್ಲ ಇಬ್ಬರು ಇಷ್ಟಪಟ್ಬಿಡ್ತಾರೆ. ಈ ಸೀರೆ ಒಂದು ಸೀರೆ 2 ಸೀರೆ ಬಂದಿರುತ್ತೆ ಒಂದು ಸರಿ ಕಲರಲ್ಲಿ. ಈ ಸೀರೆನ ಏನು ಮಾಡಿರ್ತಾರೆ ಅಂತಂದರೆ, ಇಬ್ಬರು ಇಷ್ಟಪಟ್ಟು ಒಬ್ಬರು ತೊಗೊಂಡ್ಬಿಡ್ತಾರೆ. ಹಾಗೆ ಏನಾಗುತ್ತೆ ಅಂದರೆ, ಇನ್ನೊಬ್ರಿಗೆ ಸಿಗೋದಕ್ಕೆ ಮತ್ತೆ 15-20 ದಿವಸ ಆಗುತ್ತೆ. ಹಾಗಾಗಿ ಇವತ್ತು ನಿಮಗೆ ಸ್ವಲ್ಪ ಸೀರೆ ತೋರಿಸೋದಿಲ್ಲ, ನಾನು ನಿಮಗೆ ತುಂಬ ಸೀರೆಗಳನ್ನೇ ತೋರಿಸ್ತೀನಿ ನಾನು ಇವತ್ತು. ಯಾಕೆ ಅಂತಂದರೆ, ನಿಮಗೆ ಭಾಳ ಸೀರೆ ತೋರಿಸಿದಾಗ ಏನಾಗುತ್ತೆ ಅಂದರೆ, ಒಂದಲ್ಲ ಇನ್ನೊಂದು ಕಲರ್ ಚಾಯ್ಸ್ ಸಿಗುತ್ತೆ ನಿಮಗೆ. ಯಾವುದು ನೋಡಿ, ಇಷ್ಟೊಂದು ಸೀರೆ ನಾನು ನಿಮಗೆ ಹೇಳ್ತೀನಿ, ಮತ್ತೊಂದು ಸರಿ ಹೇಳ್ತೀನಿ ನಿಮಗೆ, ಯಾವ ದೊಡ್ಡ ಅಂಗಡಿಯಲ್ಲೂ ಕೂಡ ಇಷ್ಟು ಸೀರೆ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಇದು ಏನಿದ್ರು ಒಬ್ಬ ನೈಕಾರನು ಮಾತ್ರನೇ ಸಾಧ್ಯ, ತಯಾರು ಮಾಡೋನು ಮಾತ್ರನೇ ಈ ಸೀರೆಗಳು ತೋರ್ಸೋಕ್ಕೆ ಸಾಧ್ಯ. ನೋಡ್ಬೋದು, ಬಿಗ್ ಟೆಂಪಲ್ ಬಂದಿದೆ, ಪಲ್ಲು ಲೈನ್ಸ್ ಪಲ್ಲು ಇದೆ. ಈ ಥರ ಸೀರೆಗಳನ್ನ ನಿಮಗೆ ಭಾಳಷ್ಟು ಕಡೆ ನೀವು ನಾನು ಪ್ರತಿ ಸರಿ ಹೇಳೋದನ್ನೇ ಹೇಳ್ತೀನಿ. ಮತ್ತೊಂದು ಸರಿ ನೋಡಿ, ಸ್ಕ್ರೀನ್ಶಾಟ್ ಮಾಡಿ, ಇದ್ರ ರೇಟ್ ಕೇಳಿ, ಆಮೇಲೆ ನೀವು ನೋಡಿ, ನಿಮಗೆ ಗೊತ್ತಿರುವಂಥ ಅಂಗಡಿಯಲ್ಲಿ ವಿಚಾರಿಸಿ, ಎಲ್ಲಿ ಕಡಿಮೆ ಅನಿಸುತ್ತೋ ನಿಮಗೆ ಅಲ್ಲೇ ತೊಗೊಳಕ್ಕೆ ಮಾಡಿ. ನಮ್ಮಲ್ಲಿ ಯಾವುದೇ ಥರದ್ದು ಡಿಸ್ಕೌಂಟ್ ಇರೋದಿಲ್ಲ ಸೀರೆಗಳ ಮೇಲೆ. ನಾವು ವೀವರ್ಸ್ ನಾವೇ ತಯಾರು ಮಾಡೋದ್ರಿಂದ 100% ನಿಮ್ಗೆ ಹೇಳ್ತೀನಿ, ಡಿಸ್ಕೌಂಟಲ್ಲಿ ರೇಷ್ಮೆ ಸೀರೆ ಕೊಡೋದು ಅಷ್ಟು ಸುಲಭ ಇಲ್ಲ. ಈಸಿಯಾಗಿ ಯಾರೂ ಡಿಸ್ಕೌಂಟಲ್ಲಿ ರೇಷ್ಮೆ ಸೀರೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ನೋಡಿ, ವೀವಿಂಗ್ ಚಾರ್ಜಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗಿದೆ. ನೈಕಾರರು ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಹ್ಯಾಂಡ್ಲೂಮಲ್ಲಿ ರೇಷ್ಮೆ ರೇಟು ಬೆಲೆ ಜಾಸ್ತಿ ಆಗಿದೆ. ದಯವಿಟ್ಟು ನಿಮಗೆಲ್ಲ ಹೇಳ್ತೀನಿ ನಾನು, ಯಾರು ಡಿಸ್ಕೌಂಟ್ ಅಂತ ಯಾವಾಗಲೂ ಯಾವ ಅಂಗಡಿ ಹತ್ರ ಕೂಡ ಮೋಸ ಹೋಗಬೇಡಿ. ನೋಡಿ, ಈಗ ನಾನು ತೋರಿಸ್ತಿರೋ ಸೀರೆಗಳನ್ನ ತೋರಿಸಿ ನೀವು ಹೋಗಿ ಅಂಗಡಿಗಳಲ್ಲಿ, ಸರ್ ಈ ಸೀರೆ ನೋಡಿ, ಅವ್ರ ಹತ್ರ ಇಷ್ಟು ರೇಟ್ ಇದೆ, ಮತ್ತು ನೀವು ಡಿಸ್ಕೌಂಟಲ್ಲಿ ಅಂತ ಇದ್ದೀರಿ, ನಮಗೆ ಡಿಸ್ಕೌಂಟಲ್ಲಿ ಕೊಡಿ ಈ ಸೀರೆನ ಅಂತ ದಯವಿಟ್ಟು ಕೇಳುವಂಥ ಪ್ರಯತ್ನ ಮಾಡಿ. ಈ ಥರ ಕೈಮಗ್ಗದ ಸೀರೆಗಳನ್ನ ಯಾರೂ ನಿಮಗೆ ಡಿಸ್ಕೌಂಟಲ್ಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಹೇಳಿದ್ರು ಕೆಲವ್ರಿಗೆ ಗೊತ್ತಾಗೋದಿಲ್ಲ. ನನಗೂ ಸ್ವಲ್ಪ ಕೇಳ್ತಾ ಇದ್ದಾರೆ, ನಾನು ವಿಡಿಯೋ ಮಾಡೋಕ್ಕೂ ಟೈಮ್ ಆಗಿದ್ದಿಲ್ಲ. ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀವಿ ಅಂತಂದರೆ, ನಮಗೆ ಈ ಬೆಂಗಳೂರು ಅಂಗಡಿಯಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಇನ್ನೊಂದು ಏನಂದರೆ, ಇಲ್ಲಿ ನಮಗೆ ಬರ್ತಿರೋ ಕಸ್ಟಮರ್ನ ನಮಗೆ ಇಷ್ಟೊಂದು ಜನ ಬರ್ತಾರೆ ಅಂತ ಗೊತ್ತಿಲ್ಲ ನಮಗೆ. ಈ ಬಂದಿರೋದ್ರಿಂದ ಸೀರೆಗಳನ್ನ ಜೋಡಿಸಿ ಇವ್ರಿಗೆಲ್ಲರಿಗೂ ಕೊಡೋದಿದೆಯಲ್ಲ, ಎಷ್ಟು ಕಷ್ಟ ಆಗ್ತಾ ಇದೆ ಅಂತಂದರೆ, ನಮಗೆ ಈ ಥರ ಏನಂದರೆ, ನಮಗೆ ಒಳ್ಳೆ ಸೀರೆ ಕೊಡಬೇಕು ಅಂತ ತುಂಬ ಆಸೆ, ನಮಗೆ ಕೂಡ ತುಂಬ ಆಸೆ ಇದೆ. ಬಟ್ ನಾನು ಹೇಳ್ತಾ ಇದ್ದೀನಿ ನಿಮಗೆ, ನನ್ನ ಮಾತನ್ನ ನೀವು ನಂಬ್ತೀರೋ ಅಂತ ಅಂದ್ಕೊಳ್ತೀನಿ. ತುಂಬ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಕೂಡ ನಮಗೆ ಕೂಡ ಇರೋದ್ರಿಂದ ನಾನು ಹೇಳ್ತೀನಿ ನಿಮಗೆ. ಏನಕ್ಕೆ ಹೇಳ್ತೀನಿ ಅಂತಂದರೆ, ನೋಡಿ, ಈ ಥರ ಸೀರೆಗಳನ್ನ ತಯಾರು ಮಾಡೋ ನೈಕಾರರು ಸಿಗೋದೇ ಕಷ್ಟ ಆಗಿಬಿಟ್ಟಿದೆ.
ಮತ್ತೆ ಮತ್ತೆ ನಿಮ್ಗೆ ಹೇಳ್ತೀನಿ, ಈ ಸೀರೆಗಳು ತಯಾರು ಮಾಡೋ ನೈಕಾರರು ಇಲ್ಲದೆ ಇವತ್ತು ಎಷ್ಟು ಕಷ್ಟಪಡ್ತಾ ಇದೀವಿ ಅಂದರೆ ನಾವು ಈ ಲೇಬರ್ಗಳನ್ನ ಇವ್ರನ್ನೆಲ್ಲ ಇಟ್ಕೊಂಡು ಇವ್ರಿಗೆಲ್ಲ ವೀವಿಂಗ್ ಚಾರ್ಜ್ ಜಾಸ್ತಿ ಮಾಡಿ, ಈ ಚೆಕ್ಸ್ ನೋಡ್ಬೋದು ನೀವು, ಈ ಪಲ್ಲು ನೋಡ್ಬೋದು. ಬಟ್ ನಾನೇನು ಹೇಳ್ತೀನಿ ನಿಮಗೆ ಅಂತಂದರೆ, ಡಿಸ್ಕೌಂಟ್ ಅಂತ ಅನ್ನೋ ಪದನೇ ಮೋಸ. ಆ ಡಿಸ್ಕೌಂಟ್ ಅನ್ನೋದನ್ನ ದಯವಿಟ್ಟು ಯಾರು ನಂಬೇಡಿ. ಡಿಸ್ಕೌಂಟ್ ಯಾರು ಕೊಡಲ್ಲ. ನನ್ನ ಹತ್ರ ಸೀರೆ ತೊಗೊಂಡೋಗಿ ಈ ಸೀರೆ ಮೇಲೇ 1 to ಡಬಲ್ ರೇಟ್ ಹಾಕಿ ನಿಮಗೆ ಡಿಸ್ಕೌಂಟ್ ಕೊಡಬೇಕು ಬಿಟ್ಟರೆ ಯಾರು ಕೂಡ ನಿಮಗೆ ಡಿಸ್ಕೌಂಟ್ ಇಲ್ಲದೆ ಸೀರೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನೋಡ್ಬೋದು ಎಷ್ಟು ಕಲರ್ ಬಂದಿದೆ ಟೆಂಪಲಲ್ಲಿ ಅಂತ, ಇಷ್ಟೊಂದು ಕಲರ್ಸ್ ಬಂದಿದೆ. ತುಂಬ ಜನ ತುಂಬ ಆತ್ಮೀಯವಾಗಿ ನಮ್ಮ ಅಂಗಡಿಗೆ ಬಂದಿದ್ದೀರಿ, ನಮ್ಮ ಹತ್ರ ನೀವು ನೋಡಿದ್ದೀರಿ. ಎಷ್ಟೊಂದು ಜನ ಬಂದಿದ್ದೀರಿ, ಯಾವ್ಯಾವ ಥರ ಬಂದಿದೆ ಸೀರೆಗಳು, ಯಾವ್ಯಾವ ಥರ ಇಲ್ಲ ಅನ್ನೋದನ್ನು ಎಲ್ಲದನ್ನು ನಿಮಗೆ ತೋರಿಸ್ಬೇಕು ಅಂತ ತುಂಬ ಆಸೆ. ರೇಟ್ ಯಾವ ಸೀರೆ ರೇಟ್ ಬೇಕಾದರೂ ನನಗೆ ನೀವು ಸ್ಕ್ರೀನ್ಶಾಟ್ ಮಾಡಿ. ನೋಡ್ಬೋದು ಈ ಟೆಂಪಲಲ್ಲಿ ದೊಡ್ಡದು ಮಾಡಿದ್ವಿ, ನಾವು ಚಿಕ್ಕದು ಮಾಡಿದ್ವಿ. ಯಾವ್ಯಾವ ಥರ ನೋಡಿ, ಇದು ಕೂಡ ಅಷ್ಟೇ ಬಂದ ತಕ್ಷಣ ಖಾಲಿ ಆಗಿತ್ತು. ಯಾರೋ ಬಂದು ಕೇಳಿದ್ರು ಮತ್ತೊಂದು ಸರಿ, ಸರ್ ಆ ಸೀರೆ ಬಂತ ಸರ್ ಅಂತ ಕೇಳಿದ್ರು. ಆ್ಯಕ್ಚುಲಿ ಆ ಸೀರೆ ಖಾಲಿ ಆಗಿಬಿಟ್ಟಿತ್ತು. ಆಮೇಲೆ ನೋಡಿ ಅವ್ರು ಕೇಳಿದ್ರು ಆ ಸೀರೆ ಬಂತಾ ಇದು ಅಂತ ಕೇಳಿದ್ರು, ಬಂದಿದ್ದಿಲ್ಲ ಅವಾಗ. ತುಂಬ ಜನ ಈ ಥರ ಕಲರ್ಸ್ ಇಲ್ದಾಗ ಭಾಳಷ್ಟು ಜನ ನಮ್ಮ ಬಗ್ಗೆ ತುಂಬಾ ಇದು ಅಂದ್ಕೊಂಡಿರೋದುಂಟು. ನೋಡಿ ಇದು ಕೂಡ ಅಷ್ಟೇ, ಬ್ಲಾಕ್ಗೆ ರೈಸಿಂಗ್ ಟೆಂಪಲ್ಲು ತೋರಿಸಿದ್ದೀನಿ. ಮತ್ತೊಂದು ಸೀರೆ ಬಂದಿದೆ, ಅದನ್ನು ನಾನು ನಿಮಗೆ ತೋರಿಸೋವಂಥ ಕೆಲಸ ಮಾಡ್ತೀನಿ. ರೈಸಿಂಗಲ್ಲಿ ನೋಡಿ, ರೈಸಿಂಗಲ್ಲಿ ಬ್ಲಾಕ್ ಬಂದಿದೆ. ನೋಡಿ ಕಡಿಮೆ ರೇಟಲ್ಲಿ ಮಾಡಿ ಸರ್, ರೈಸಿಂಗಲ್ಲಿ ನಮಗೆ ಕಡಿಮೆ ರೇಟಲ್ಲಿ ರೈಸಿಂಗ್ ಕೊಡಿ ಅಂದರು. ನೋಡಿ ಈ ಸೀರೆ ಕೂಡ ಅಷ್ಟೇ, ಯಾರೋ ಒಬ್ಬರು ತುಂಬ ಆಸೆಪಟ್ಟು ಅಂಗಡಿಗೆ ಬಂದರು. ಅಂಗಡಿಗೆ ಬಂದಾಗ ಅವ್ರಿಗೆ ಈ ಸೀರೆ ಸಿಗಲಿಲ್ಲ. ಅವ್ರಿಗೆ ಈ ಸೀರೆ ಸಿಗದಿದ್ದಾಗ ಅವರು ಬೇರೆ ಸೀರೆ ತೊಗೊಂಡೋದ್ರು. ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಆ ಮೇಡಮ್ ಅವ್ರು ವಿಡಿಯೋ ನೋಡ್ತಿದ್ರೆ ಮೋಸ್ಟ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕೂಡ ಆಗ್ಬೋದು, ಸರ್ ನಾನೇ ಬಂದಿದ್ದು ಅಂತ. ಈ ಸೀರೆಗೋಸ್ಕರ ಒಬ್ರು ಬಂದರು, ಬಟ್ ಆದರೆ ಅವ್ರಿಗೆ ಈ ಸೀರೆ ಸಿಗಲಿಲ್ಲ. ಇಲ್ಲಿ ನೋಡ್ಬೋದು, ಇದು ನೋಡಿ ಅದ್ರ ಮೇಲ್ಗಡೆ ಇನ್ನೊಂದು ಸೀರೆ ಹಾಕ್ತೀನಿ ನಾನು, ವೈಟ್ ಸೀರೆ ನಿಮಗೆ. ಅದರಲ್ಲೇ ರೇಟ್ ಕಡಿಮೆದು, ನಿಮಗೆ ಅರ್ಥ ಆಗುತ್ತೆ ಅನಿಸುತ್ತೆ ನಾನು ಹೇಳೋದನ್ನ. ನೋಡ್ತಾ ಹೋಗಿ, ಇಲ್ಲಿ ನೋಡಿ ಇದನ್ನ ಅಬ್ಸರ್ವ್ ಮಾಡಿ. ಇಲ್ಲಿ ಏನಾಗಿದೆ, ವೈಟ್ ಝರಿನೇ ಬಳಸಿದ್ದೀವಿ, ಕಾಂಟ್ರಾಸ್ಟ್ ಕುಟ್ಟು ಇದೆ. ಅಂದರೆ ಇದೇ ಬೇರೆ ಕಲರ್, ಇದೇ ಬೇರೆ ಕಲರ್ ಇದೆ. ಇಲ್ಲಿ ನೋಡಿ ವೈಟ್ ಇದೆ, ಕ್ರೀಮ್ ಇದೆ, ಮತ್ತು ಇಲ್ಲಿ ಬೇರೆ ಕಲರ್ ಇದೆ. ಈ ಕಲರ್ ಇರೋದ್ರಿಂದ ನೋಡಿ ಇಲ್ಲಿ ಇನ್ನೊಂದು ಸೀರೆ ತೋರಿಸ್ತೀನಿ ನಿಮಗೆ, ರೇಟ್ ಡಿಫ್ರೆನ್ಸಲ್ಲಿ ಕಡಿಮೆ ರೇಟ್ಗೆ ಹೆಂಗೆ ಮಾಡ್ಬೋದು ಅಂತ. ಈಗ ನೋಡಿ ಕೆಳಗಡೆ ಇರೋ ಸೀರೆ ನೀವು ನೋಡಿದ್ರೆ, ಮೇಲ್ಗಡೆ ಸೀರೆ ನೋಡಿ ಓನ್ಲಿ ವೈಟ್ ಝರಿ ಇದೆ, ಇಲ್ಲಿ ಕಲರ್ ಸೇಮ್ ಕಲರ್ ಇದೆ. ಅಂದರೆ ಇಲ್ಲಿ ಕಾಂಟ್ರಾಸ್ಟ್ ಕುಟ್ಟು ಇಲ್ಲ. ಇದನ್ನು ಹೆಂಗೆ ತೋರಿಸ್ಬೇಕು ನಿಮಗೆ ಅಂದರೆ, ಇಲ್ಲಿ ಬನ್ನಿ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಹತ್ರ ನೋಡಿ, ಇಲ್ಲಿ ನೋಡಿ, ಇದು ಕಾಂಟ್ರಾಸ್ಟ್ ಇದೆ. ಈ ಕಾಂಟ್ರಾಸ್ಟ್ ಎರಡೂ ಕಾಣೋ ಥರ ನೋಡ್ಕೊಳ್ಳಿ, ಮತ್ತೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದ್ರ ಲೇಬರು ಹೆಚ್ಚು ಕಡಿಮೆ 6,000 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ. ಅಂದರೆ ಲೇಬರ್ದೇ 6,000 ಡಿಫ್ರೆನ್ಸ್ ಆಗುತ್ತೆ. ಈ ಸೀರೆನ 5 ದಿನಕ್ಕೆ ನೇಯ್ದು ಬಿಡ್ಬೋದು, ಮೇಲೆ ಇರೋ ರೈಸಿಂಗ್ ಟೆಂಪಲ್ನ. ಕೆಳಗಡೆ ಇರೋದು ನೇಯ್ದಕ್ಕೆ 15ರಿಂದ 20 ದಿವಸ ಟೈಮ್ ಹಿಡಿಯುತ್ತೆ. ತುಂಬ ಲೇಟ್ ಪ್ರೋಸೆಸ್ ಅದು. ನೀವು ನೋಡಿರ್ಬೋದು ನಮ್ಮ ಹಿಂದ್ಗಡೆ ವಿಡಿಯೋಗಳಲ್ಲಿ. ನೋಡಿ ಆ ಥರ, ಸರ್ ನಮ್ಗೆ ಸ್ವಲ್ಪ ರೈಸಿಂಗಲ್ಲೇ ಬೇಕು, ಕಡಿಮೆಗೆ ಬೇಕು ಅಂದವ್ರಿಗೆ ಈ ಥರ ಕೂಡ ಮಾಡಿದ್ದೀವಿ. ಈಗ ಎಷ್ಟು ಕಲರ್ಸ್ ಬಂದಿದೆ ರೈಸಿಂಗಲ್ಲಿ ಅಂತಂದರೆ ನೋಡಿ ನೀವು. ಇದರಲ್ಲೂ ನೋಡಿ, ಇದರಲ್ಲೂ ಕೂಡ ಎಲ್ಲದರಲ್ಲೂ 2,000-3,000 ಡಿಫ್ರೆನ್ಸ್ ಇದೆ. ನೋಡೋಕೆ ಸೇಮ್ ಇದೆ ಸೀರೆ, ಆದರೆ 2,000-3,000 ರೇಟ್ ಡಿಫ್ರೆನ್ಸ್ ಇದೆ. ಕೆಳಗಡೆ ಇರೋದು ಸಿಲ್ವರ್ ಕೊಟ್ಟಿದ್ದೀವಿ, ಈ ಮೇಲ್ಗಡೆ ಇರೋದು ನಿಮಗೆ ಗೋಲ್ಡ್ ಜರಿ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ ಮತ್ತೊಂದು ಬಂತು, ಈ ಜರಿ ಇದೆ ಅಲ್ವಾ, ಜರಿ ಮತ್ತೆ ಬೆಸ್ಟ್ ಕ್ವಾಲಿಟಿ ಜರಿ ಬಳಸಿದ್ದೀವಿ ಇದಕ್ಕೆ. ಇಲ್ಲೊಂದು ಸೀರೆ ಬರುತ್ತಲ್ವಾ, ಈ ಸೀರೆ ನೋಡ್ಬೋದು ನೀವು, ಜರಿ ಇದೆಯಲ್ಲ ತುಂಬ ಬೆಸ್ಟ್ ಕ್ವಾಲಿಟಿ ಜರಿ ರೈಸಿಂಗಲ್ಲಿ ಇದು. ಅಂದರೆ ನಿಮ್ಮ ಮತ್ತೆ ಅದೇ ಕಡಿಮೆ ರೇಟಲ್ಲಿ. ಇಲ್ಲಿ ಕಾಂಟ್ರಾಸ್ಟ್ ಇಲ್ದಿರೋದ್ರಿಂದ ನಿಮಗೆ ಈ ಸೀರೆನ ಪೂರ್ತಿಯಾಗಿ ನೋಡ್ಬೋದು ನೀವು. ಕಾಂಟ್ರಾಸ್ಟ್ ಇಲ್ಲದೇ ಇರೋದ್ರಿಂದ ಈ ರೈಸಿಂಗು ರೇಟಲ್ಲಿ ಕಡಿಮೆ ಬರುತ್ತೆ. ನೋಡಿ ರೈಸಿಂಗ್ ಯಾವ ಥರ ಕ್ರಾಸಲ್ಲಿ ಬಂದಿದೆ ಅಂತ. ಎಷ್ಟು ಕಲರ್ಸ್ ಬಂದಿದೆ, ತುಂಬ ಕಲರ್ಸ್ ಬಂದ್ಬಿಟ್ಟಿದೆ ರೈಸಿಂಗಲ್ಲಿ. ಎಷ್ಟು ಬಂದಿದೆ ರೈಸಿಂಗ್ ಟೆಂಪಲಲ್ಲಿ ಅಂತಂದರೆ ನೋಡಿ, ನಾನು ಎಷ್ಟು ಸರಿ ಹೇಳಿದ್ರು ಮತ್ತೆ ಡಬಲ್ ಸರಿ ಹೇಳ್ದಂಗೆ ಆಗುತ್ತೆ ನಿಮಗೆ. ಏನೂ ಇಲ್ಲ, ಒಬ್ಬ ನೈಕಾರನಿಗೆ ಮಾತ್ರ ಇಷ್ಟೊಂದು ಸೀರೆ. ನೋಡಿ ನಮ್ಮ ಅಂಗಡಿ ಜಾಗ ಕಡಿಮೆ ಇದೆ, ಇಲ್ಲಿ ಬರೋರಿಗೆ ಸ್ವಲ್ಪ ಜಾಗದ ಕೊರತೆ. ಅಂದರೆ ಇಲ್ಲಿ ಕುತ್ಕೊಳ್ಳೋಕ್ಕೂ ಇಲ್ಲಿ ಮಾಡೋದಕ್ಕೂ ಜಾಗ ಸ್ವಲ್ಪ ಇದೆ, ಕಡಿಮೆ ಇದೆ. ನೋಡಿ ಈ ಸೀರೆ ನೋಡಿ, ಜರಿ ಕ್ವಾಲಿಟಿ ಕೂಡ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ನೋಡ್ಬೋದು ನೀವು. ತುಂಬ ಈ ರೈಸಿಂಗ್ ಟೆಂಪಲ್ ಮೇಲೆ ನನಗೆ ಭಾಳ ಇಷ್ಟ ನನಗೆ. ಹಂಗಾಗಿ ಸ್ವಲ್ಪ ನಮ್ಮಲ್ಲಿ ರೈಸಿಂಗ್ ಟೆಂಪಲ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೀರೆ. ಈ ಸೀರೆಗಳು ಎಲ್ಲ ಎಷ್ಟೊಂದು ಬಂದಿದೆ ನೋಡಿ, ಸ್ಕ್ರೀನ್ಶಾಟ್ ಮಾಡಿ. ನಮ್ಮ ಅಂಗಡಿಗೆ ಬರೋದು ಬೇಡ, ನೀವು ತೊಗೊಳ್ಳೋ ಅಂಥ ಅಂಗಡಿಯಲ್ಲಿ ಹೋಗಿ ಕೇಳಿ. ಈ ಥರ ಸೀರೆಗಳು ಸರ್, ಈ ಥರ ಸೀರೆಗಳು, ಇಷ್ಟೊಂದು ಸೀರೆ ಹ್ಯಾಂಡ್ಲೂಮಲ್ಲಿ ಇಟ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಅನ್ನೋದನ್ನು ನಿಮಗೆ ನೀವು ತೊಗೊಳ್ಳೋ ಅಂಗಡಿಯವರೇ ಹೇಳ್ತಾರೆ ನಿಮಗೆ. ನೀವು ಎಲ್ಲಿ ಪರ್ಚೇಸ್ ಮಾಡ್ತಿದ್ರೋ, ನಿಮಗೆ ಯಾರು ಪರಿಚಯ ಇದ್ದಾರೋ ಅವ್ರ ಹತ್ರನೇ ಈ ಥರ ಸೀರೆಗಳನ್ನ ನೀವು ಕೇಳಿ, ಒಂದ್ಸರಿ ಕೇಳಿ ನೋಡಿ. ನನ್ನ ಹತ್ರ ಬ್ಲ್ಯಾಕಲ್ಲಿ ನಿಮಗೆ ಕೆಳಗಡೆ ಸೀರೆ ಜಾಸ್ತಿ ರೇಟಿನ ತೋರಿಸಿದೆ ನಿಮಗೆ ಬ್ಲ್ಯಾಕಲ್ಲಿ. ಇಲ್ಲಿ ನೋಡ್ಬೋದು, ಬರೀ ಬ್ಲ್ಯಾಕ್ಗೆ ಗೋಲ್ಡ್, ಫುಲ್ ಕಾಂಟ್ರಾಸ್ಟ್ ಇಲ್ಲ ಇದು. ಆದರೆ ಕೆಳಗಡೆ ಇರುವಂಥ ಸೀರೆ ನೋಡ್ಬೋದು ನೀವು. ನಿಮಗೆ ಬ್ಲ್ಯಾಕಲ್ಲಿ ನಿಮಗೆ ನೋಡಿ, ಈ ಬ್ಲ್ಯಾಕಲ್ಲಿ ಕಾಂಟ್ರಾಸ್ಟ್ ನೋಡಿ, ರೆಡ್ ಇದೆ, ಬ್ಲ್ಯಾಕ್ ಇದೆ. ಈ ರೈಸಿಂಗ್ ಟೆಂಪಲ್ ಜಾಸ್ತಿ ರೇಟ್ ಇದು.
ಇದೇ ರೈಸಿಂಗ್ ಟೆಂಪಲ್ ನೋಡಿ, ಇಲ್ಲಿ ಮೇಲ್ಗಡೆ ನೋಡಿ, ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅನ್ಕೊಳ್ತೀನಿ ನಾನು, ರೆಡ್ ಇದೆ, ಬ್ಲ್ಯಾಕ್ ಇದೆ. ಇದು ಕಾಂಟ್ರಾಸ್ಟ್ ಮಾಡಿರೋದು ಲೇಟ್ ಆಗುತ್ತೆ ಪ್ರೊಸೆಸ್. ಇಲ್ಲಿ ನೋಡಿ, ನೀವು ಈ ಸೀರೆ ನೋಡ್ಬೋದು, ಓನ್ಲಿ ಬ್ಲ್ಯಾಕ್ ಇದೆ, ಅಂದರೆ ರೇಟ್ ಕಡಿಮೆಯಲ್ಲಿ ಬಂದ್ಬಿಡುತ್ತೆ ರೈಸಿಂಗಲ್ಲಿ ನಿಮಗೆ. ವೀವಿಂಗ್ ಚಾರ್ಜ್ ಉಳಿಯುತ್ತೆ. ಕಡಿಮೆ ಅಂತಂದರೆ ನಿಮಗೆ 5,000-6,000ಕ್ಕೆಲ್ಲ ಬರಲ್ಲ, ಬಟ್ ಆದರೆ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಬರುತ್ತೆ. ನೋಡಿ ಈ ಕಲರ್ ಕೂಡ ಬಂದಿದೆ, ನೋಡಿ ಎಷ್ಟು ಕಲರ್ಸ್ ಬಂದಿದೆ ರೈಸಿಂಗಲ್ಲಿ. ತುಂಬ ಒಳ್ಳೊಳ್ಳೆ ಸೀರೆ ಬಂದಿದೆ ಸರ್ ರೈಸಿಂಗ್ ಟೆಂಪಲಲ್ಲಿ. ನೋಡಿ ಇದು ಕೂಡ ನೋಡ್ಬೋದು, ನಮ್ಮಲ್ಲಿ 2Gಯಲ್ಲಿ ಮಾಡಿದ್ವಿ ಈ ಸೀರೆ, ನಿಮಗೆ ತೋರಿಸಿದ್ದೀನಿ ಹಳೆಯದಲ್ಲಿ. 2 ಡಬಲ್ ಸೈಡ್ ಟರ್ನಿಂಗಲ್ಲಿ 2Gಯಲ್ಲಿ ಮಾಡಿದ್ವಿ. ಈಗ ಅದು ಜಾಸ್ತಿ ರೇಟ್ ಇತ್ತು. ಈಗ ಏನು ಮಾಡಿದ್ವಿ ಅಂದರೆ ಇದನ್ನು ಕೂಡ ಕಡಿಮೆ ರೇಟಲ್ಲಿ ಮಾಡಿದ್ವಿ. ನೋಡಿ ಡಬಲ್ ಕಡೆ ಟರ್ನಿಂಗ್ ಬಂದಿದೆ, ಸ್ವಲ್ಪ ಕಡಿಮೆ ರೇಟಲ್ಲಿ. ಜನ ಕೇಳೋದಕ್ಕೆ ನೋಡಿ ಎಲ್ಲರೂ ಸರ್ ನೀವು ಕೊಡೋದೆಲ್ಲ ಎಷ್ಟು ರೇಟಿಂದ ಎಲ್ಲಿ ತೊಗೊಳ್ಬೇಕು ಸರ್ ನಾವು ಅಂತ. ಇದು ಕೂಡ ಅಷ್ಟೇ 2Gನಲ್ಲಿ ನಮ್ಮ ಹತ್ರ ನೋಡಿದ್ದೀರಿ ಸೀರೆ, ಇದರಲ್ಲೂ ಕಡಿಮೆ ರೇಟಲ್ಲಿ ಮಾಡಿದ್ದೀವಿ. ಈ ಸೀರೆ ಕೂಡ ತೋರಿಸ್ತೀನಿ ನಾನು ನಿಮಗೆ. ಇದು ಕೂಡ ಅಷ್ಟೇ ನಮ್ಮ ಹತ್ರ ತುಂಬ ಸ್ಪೆಷಲಾಗಿ ನಮ್ಮ ಹತ್ರ ಬರ್ತಾನೆ ಇರುತ್ತೆ. ಈ ಬಾರ್ಡ್ರು ಇದೆಲ್ಲ ನೋಡ್ಬೋದು ನೀವು. ನೋಡಿ ಅದೇ ಥರದಲ್ಲೇ ನೋಡಿ ಇದನ್ನು ಸ್ವಲ್ಪ ಕಡಿಮೆ ರೇಟಲ್ಲಿ ಸೆಲ್ಫಲ್ಲಿ, ಅಂದರೆ ಇದನ್ನು ಕಾಂಟ್ರಾಸ್ಟಲ್ಲಿ ಟರ್ನಿಂಗ್ ಮಾಡಿರೋದು. ಎಷ್ಟು ಈ ಸೀರೆ ಬಂದಿರೋ ದಿನವೇ ಹೋಗ್ಬಿಟ್ಟಿತ್ತು. ಮತ್ತೆ ಒಬ್ರು ಯಾರೋ ಕೇಳಿದ್ರು ನನಗೆ, ಸರ್ ಈ ಸೀರೆ ಬೇಕು ಸರ್ ನನಗೆ ಅಂತ. ನೋಡಿ ಆ ಟೆಂಪಲ್ ನೋಡ್ಬೋದು ನೀವು, ಆ ಟೆಂಪಲ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಟರ್ನಿಂಗಲ್ಲಿ ಅಂತ. ಎಷ್ಟು ಚೆನ್ನಾಗಿ ಈ ಥರದಲ್ಲಿ ಎಷ್ಟು ನೋಡಿ, ಇದು ಕಲರ್ ಬಂದಿದೆ ನೋಡಿ. ಇದರಲ್ಲಿ ವೈಟ್ ಝರಿನಲ್ಲಿ ಏನು ಎಷ್ಟು ಡೀಸೆಂಟಾಗಿ ಕಾಣುತ್ತೆ ಅಂತಂದರೆ ಸೀರೆ ಇದು. ಹ್ಯಾಂಡ್ಲೂಮಲ್ಲಿ ಈ ಬಟ್ಟೆ ನೋಡ್ಬೇಕು ನೀವು, ಹತ್ರ ಯಾರಾದರೂ ಬಂದಾಗ ಈ ಬಟ್ಟೆ ಒಂದ್ಸರಿ ನೋಡಿ. ಟೆಂಪಲ್ ನೋಡಿ, ಸಿಲ್ವರ್ ಟೆಂಪಲ್ ಕೊಟ್ಟಿದ್ದೀವಿ. ಎಷ್ಟು ಕಲರ್ಸ್ ಬಂದಿದೆ ಅಂತಂದರೆ ಇದರಲ್ಲಿ ನೋಡಿ ಎಷ್ಟು ಕಲರ್ಸ್ ಬಂದಿದೆ ಈ ಸೀರೆಗಳಲ್ಲಿ. ನಿಮಗೆ ಕಲರ್ಸ್ ನೋಡ್ಬೋದು ನೀವು. ನೋಡಿ ಎಷ್ಟೊಂದು ಕಲರ್ಸ್ ಬಂದಿದೆ, ತುಂಬ ಕಲರ್ಸ್ ಬಂದಿದೆ. ಅಂದರೆ ಯಾಕೆ ಇಷ್ಟೊಂದು ಸೀರೆ ಬರೋವರೆಗೂ ವಿಡಿಯೋ ಮಾಡಲಿಲ್ಲ ಅಂತಂದರೆ, ನಮಗೆ ನಾವು ತಯಾರು ಮಾಡೋದ್ರಿಂದ ಸೀರೆಗಳು ತುಂಬ ಸೀರೆ ಇದ್ದಾಗಲೇ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು. ಯಾಕಂದರೆ ಸ್ವಲ್ಪ ಸೀರೆ ಇದ್ದಾಗ ಏನಾಗ್ತಾ ಇದೆ ಅಂತಂದರೆ, ಹತ್ತಿರದಿಂದ ಸೀರೆಗಳೆಲ್ಲ ಅಬ್ಸರ್ವ್ ಮಾಡಿ ನೀವು. ನೋಡ್ಬೋದು ನೀವು ಸೀರೆಗಳನ್ನ ಎಷ್ಟು ಕಲರ್ಸ್ ಬಂದಿದೆ ಅಂತ ನೋಡಿ. ಈಗ ಏನಾಗುತ್ತೆ ಅಂದರೆ, ಒಬ್ಬರಿಗೆ ಒಂದು ಕಲರ್ ಅಂದರೆ ಕೊಟ್ಬಿಡೋದು. ನಾವು 4-5 ಸೀರೆ ಬಂದ ತಕ್ಷಣ ವಿಡಿಯೋ ಮಾಡ್ತಾ ಇದ್ವಿ. ಆ ವಿಡಿಯೋ ಮಾಡಿದ ತಕ್ಷಣ ಜನ ಕಸ್ಟಮರ್ ಬಂದು ತೊಗೊಂಡು ಹೋದ ತಕ್ಷಣ ಇನ್ನೊಬ್ಬರಿಗೆ ಸೀರೆ ಇಲ್ಲಾಂದರೆ, ಸರ್ ಯಾವಾಗಲೂ ಸೀರೆ ಬಂದ ತಕ್ಷಣ ಸೇಲ್ ಆಯಿತು ಅಂತೀರಿ ಅಂತ ತುಂಬ ಜನ ಕೇಳೋರು. ನೋಡಿ ಈ ಥರ ಟೆಂಪಲಲ್ಲಿ ಭಾಳ ಜನಕ್ಕೆ ಇಷ್ಟ ಆಗುತ್ತೆ ಸೀರೆ. ಹತ್ತಿರದಿಂದ ಸ್ವಲ್ಪ ಅಬ್ಸರ್ವ್ ಮಾಡಿ, ಕಲರ್ಸು, ಈ ಟೆಂಪಲ್ಸು ಇದೆಲ್ಲ ತುಂಬ ಚೆನ್ನಾಗಿದೆ ಸೀರೆ ಮಾತ್ರ. ಅಷ್ಟೊಂದು ಕ್ವಾಲಿಟಿ ವಿಷಯದಲ್ಲಿ ತುಂಬ ಚೆನ್ನಾಗಿದೆ. ಇನ್ನೂ ಭಾಳಷ್ಟು ಸೀರೆಗಳಿದೆ. ಭಾಳಷ್ಟು ಸೀರೆಗಳು ಬಂದಿರೋದು ಕೂಡ ನಿಮಗೆ ವಿಡಿಯೋ ತೋರಿಸ್ಬೇಕು. ಕೆಲವು ಶಾರ್ಟ್ಸ್ ವಿಡಿಯೋದಲ್ಲಿ ಕೂಡ ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ ಇದರಲ್ಲೂ ಅಷ್ಟೇ ಎಷ್ಟು ಕಲರ್ಸ್ ಬಂದಿದೆ ಅಂತಂದರೆ, ತುಂಬ ಒಳ್ಳೊಳ್ಳೆ ಕಲರ್ಸ್ ಬಂದಿದೆ. ಓಪನ್ ಮಾಡಿ ತೋರಿಸೋದಕ್ಕೆ ವಿಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ. ನೋಡಿ ಎಷ್ಟು ಕಲರ್ಸ್ ಬಂದಿದೆ. ಹತ್ತಿರದಿಂದ ಈ ಚೆಕ್ಸ್ನ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಯಾವ ಥರ ಇದೆ ಈ ಚೆಕ್ಸ್ ಎಲ್ಲ ಅಂತಂದರೆ, ಎಷ್ಟೊಂದು ಕಲರ್ಸ್ ಬಂದಿದೆ ಇದರಲ್ಲಿ. ಇದು ಬರ್ತಿರುತ್ತೆ ಹೋಗ್ತಿರುತ್ತೆ. ಒಂದೊಂದು ಸರಿ ಕೇಳಿದಾಗ ಆ ಕಲರ್ಸು ರಿಪೀಟೆಡ್ ಇಲ್ಲ ಅಂದರೆ, ಈ ಸೀರೆ ನೀವು ಹತ್ತಿರದಿಂದನೇ ಅಬ್ಸರ್ವ್ ಮಾಡಿ. ತುಂಬ ಹತ್ತಿರದಿಂದನೇ ನೋಡಿದಾಗಲೇ ಈ ಸೀರೆ ನಿಮಗೆ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಎಷ್ಟು ಕಲರ್ಸ್ ಬಂದಿದೆ ಇದರಲ್ಲಿ ಅಂತಂದರೆ, ನೀವು ಯಾರ ಹತ್ರನೂ ಇಷ್ಟೊಂದು ಕಲರ್ಸ್ ನೋಡೋದು ತುಂಬ ಕಷ್ಟ. ಪ್ರತಿ ವಾರನೂ ಪ್ರೊಡಕ್ಷನ್ ಇದೆ ನಮ್ಮ ಹತ್ರ, ಪ್ರತಿ ವಾರನೂ ನಮ್ಮ ಹತ್ರ ಸೀರೆ ಬರ್ತಾ ಇದೆ. ಎಷ್ಟೊಂದು ಕಲರ್ಸ್ ಬರ್ತಾ ಇದೆ, ಎಷ್ಟೊಂದು ಸೀರೆ ಬರ್ತಾ ಇದೆ, ನೀವು ನೋಡಿದ್ರೇ ನಿಮ್ಗೆ ಅರ್ಥ ಆಗುತ್ತೆ. ತುಂಬ ಜನ ಸಪೋರ್ಟ್ ಮಾಡಿದ್ದೀರಿ ನಮಗೆ, ತುಂಬ ಜನ ಭಾಳಷ್ಟು ಪ್ರೋತ್ಸಾಹ ನೀಡಿದ್ದೀರಿ. ನಾವು ಅಂದ್ಕೊಳ್ಳೋದಕ್ಕಿಂತ ಜಾಸ್ತಿ ಜನ ನಮಗೆ ಸಪೋರ್ಟ್ ಮಾಡಿದ್ದೀರಿ. ತುಂಬ ಖುಷಿಯಾಗುತ್ತೆ ನಮಗೂ ಕೂಡ. ದಯವಿಟ್ಟು ಕೈಮಗ್ಗದ ಸೀರೆ ಬೇಕು ಅಂದಾಗ ಮಂಚಿ ಸಿಲ್ಕ್ಸ್, ರಾಜಾಜಿನಗರ, ದಯವಿಟ್ಟು ಮರಿಬೇಡಿ. ಒಂದು ಸರಿ ಬನ್ನಿ, ನಮ್ಮ ಸ್ಕ್ರೀನ್ಶಾಟ್ ಮಾಡಿ ನಮ್ಮ ಸೀರೆಗಳು ಬೆಲೆ ಕೇಳ್ಕೊಳ್ಳಿ. ಆಮೇಲೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳಿ. ಬೇರೆ ಹತ್ರ ಒಂದು ಸರಿ ವಿಚಾರಿಸಿ ಈ ಸೀರೆಗಳ ಬೆಲೆನ, ಆಮೇಲೆ ಇದ್ರೆ ತೊಗೊಳ್ಳಿ. ತುಂಬ ಅಂಗಡಿಗೆ ಸಪ್ಲೈ ಮಾಡಿರುವಂಥ ಅಭ್ಯಾಸ ಇದೆ ನನಗೆ. ಬೇರೆ ಕಡೆ ಕೂಡ ಈ ಸೀರೆಗಳು ತುಂಬ ಕಡೆ ಸಿಗುತ್ತೆ. ಬಟ್ಟೆ ಯಾವ ಥರ ಇದೆ ನೋಡಿ. ಈ ವಿಡಿಯೋದಲ್ಲಿ ಎಲ್ಲ ಸೀರೆಗಳ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ತೀನಿ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ, ದಯವಿಟ್ಟು ಕೈಮಗ್ಗದ ಸೀರೆಗಳು ನೈಕಾರನ್ನ ಸಪೋರ್ಟ್ ಮಾಡಿ, ನೈಕಾರನ್ನ ಉಳಿಸಿ, ನೈಕಾರನ್ನ ಬೆಳೆಸಿ. ಇಷ್ಟೊಂದು ಸೀರೆಗಳನ್ನ ನಿಮಗೆಲ್ಲ ತೋರಿಸಿದ್ದೀನಿ. ನಿಮಗೆಲ್ಲ ಸೀರೆಗಳು ನೋಡಿರೋದು ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ನಮ್ಮ ಚಾನಲ್ ಲೈಕ್ ಕೊಟ್ಟು ಒಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋ ಕೆಲಸ ಮಾಡಿ. ಯಾರಿಗಾದ್ರೂ ಸೀರೆಗಳು ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ನಾನು ವಾಟ್ಸಪ್ಗೆ ಮಾಡಿ. 581 ಲಾಸ್ಟ್ ನಂಬರ್ 581 ನಂಬರ್ ಇರುತ್ತೆ, ಆ ನಂಬರ್ಗೆ ವಾಟ್ಸಪ್ ಮಾಡಿ ರೇಟ್ ಆಗಲೇ ತಿಳಿಸೋವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ನೈಕಾರನ್ನ ಉಳಿಸಿ, ನೈಕಾರನ್ನ ಬೆಳೆಸಿ. ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.